ಆದರೆ ಸ್ವಲ್ಪ ಮಾಹಿತಿಯ ಕೊರತೆ ಇದೆ ಅಂತ ಕಾಣ್ತಿದೆ. ಅಲ್ಲಿ ನಮ್ಮ ಕೃಷ್ಣಾ ಬೆಲ್ಟದಲ್ಲಿ ದೊಡ್ಡ ನದಿ ಹರಿತಾ ಇರೋದ್ರಿಂದ ಸಾಕಷ್ಟು ಆ ಭಾಗದಲ್ಲಿ ಮೀನುಗಾರರು ಇದ್ದಾರೆ ಅಧ್ಯಕ್ಷರೇ. ಆದರೆ ಅವರಿಗೆ ಸೌಲಭ್ಯಗಳ ಕೊರತೆ ಭಾಳ ಇದೆ. ಆ ಸೌಲಭ್ಯದ ಎಲ್ಲ ಕೊರತೆಗಳನ್ನ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ನಾನು ತಮ್ಮ ಮುಖಾಂತರ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮನೆಗಳ ಅಧ್ಯಕ್ಷರೇ ಇಡೀ ಮತಕ್ಷೇತ್ರಕ್ಕೆ 7 ಮನೆಗಳನ್ನು ಕೊಟ್ಟಿದ್ದಾರೆ. ಸಾವಿರಾರು ಜನ ಕುಟುಂಬದ ಮೀನುಗಾರರು ಇರೋದ್ರಿಂದ ಈ 5 ಮನೆಗಳು ಕೊಟ್ಟರೆ ಸಾಲದಿಲ್ಲ. ಅದಕ್ಕಾಗಿ ಹೆಚ್ಚಿಗೆ ಒಂದು 100 ಮನೆಗಳಿದ್ರೆ ಒಂದು ವರ್ಷಕ್ಕೆ ಕೊಡಬೇಕು ಅನ್ನೋಂಥ ವಿನಂತಿಯನ್ನು ತಮ್ಮ ಮುಖಾಂತರ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಅಧ್ಯಕ್ಷರೇ, ಈ 2 ವೀಲರ್ಸ್ಗಳನ್ನು ಮತ್ತು ಆ ಕಿಟ್ಗಳನ್ನು ಕೊಡುವಂಥದ್ದು ಸಹಿತ ಇಡೀ ಜಿಲ್ಲೆಗೆ ಕೊಟ್ಟಂಥ ಟಾರ್ಗೆಟ್ಗಳನ್ನು ನೋಡಿದರೆ, ನಾನು ಮೊನ್ನೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಕೇಳಿದಾಗ ಇಷ್ಟರಲ್ಲಿ 1 ಅಥವಾ 2 ಜನರಿಗೆ ಆ ಒಂದು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಒಂದು ಮತಕ್ಷೇತ್ರಕ್ಕೆ 1 ಅಥವಾ 2 ಜನರಿಗೆ ಕೊಟ್ಟರೆ ಆಗೋದಲ್ಲ. ಜಿಲ್ಲೆಗೆ ಸರ್ ಟೋಟಲಿ ಬೆಳಗಾಂ ಜಿಲ್ಲೆಗೆ 4 ಲಕ್ಷ 8 ಲಕ್ಷ ಈ ಥರ ಹಣವನ್ನು ಆ ಇಲಾಖೆಗೆ ಒಪ್ಪಿಸಿದ್ರೆ 18 MLAಗಳಿದ್ದೀವಿ ನಾವು ಅಲ್ಲಿ. 18 ಮತಕ್ಷೇತ್ರ, ದೊಡ್ಡ ಜಿಲ್ಲೆ ಸರ್ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕಾಗಿ ನಮಗೆ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಅಲ್ಲಿಯೂ ಮೀನುಗಾರರ ಎಲ್ಲ ಭಾಳ ಬಡತನದಲ್ಲಿ ಬರುವಂಥ ಮೀನುಗಾರರು ಅವ್ರಿಗೆ ಜೀವನ ಉಪಾಯಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಮತ್ತು ಮನೆಗಳನ್ನು ಸಹಿತ ನನ್ನ ಮತಕ್ಷೇತ್ರದಲ್ಲಿ ಆ ಜನರ ಒಂದು ಜನಸಂಖ್ಯೆ ಮೇಲೆ, ಅವ್ರ ಕುಟುಂಬದ ಮೇಲೆ ಅವ್ರಿಗೆ ಮನೆಗಳನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಂತ್ರಿಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅದು ಮತ್ತು ಅನುದಾನ ಸಹಿತ ಹೆಚ್ಚಿಗೆ ಕೊಡಬೇಕು. ಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ಇವರ ಮತಕ್ಷೇತ್ರದ ಕೇಳಿದಾಗ 41 ಕಿಲೋಮೀಟರ್ ಕೃಷ್ಣಾ ನದಿಯ ದಂಡೆಯಲ್ಲಿ ಬರೀ 117 ಜನಸಂಖ್ಯೆ ಮಾತ್ರ ಇದೆ. ಅದಕ್ಕೆ ಅನುಗುಣವಾಗಿ ನಾವು ಕೊಟ್ಟಿದ್ದೇವೆ. ಮುಂದಿನ ದಿನದಲ್ಲಿ ಪರಿಶೀಲನೆ ಮಾಡಿ ಅವರಿಗೇನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮುಡಿಸುವಂಥ ಕೆಲಸವನ್ನು ಮಾಡ್ತೇವೆ.